Okay, dear students, today we have to discuss about the primary market, secondary market, because we are discussed in the previous classes primary market. So primary market ಅನ್ನು ನಾವು ಹಿಂದಿನ ತರಗತಿಗಳಲ್ಲಿ ಕಲಿತಿದ್ದೀವಿ. ಇವತ್ತು ನಾವು ಸೆಕೆಂಡರಿ ಮಾರ್ಕೆಟ್ನ ಬಗ್ಗೆ ತಿಳ್ಕೊಳ್ಳೋಣ. ಹಾಗಿದ್ರೆ what is the meaning of secondary market? Secondary market ಅಂದ್ರೆ ಏನು? Secondary market is a market for existing securities. Secondary market ಅನ್ನೋದು ಇದು ಕೂಡ ಒಂದು ಮಾರುಕಟ್ಟೆ. ಈಗ ಆಲ್ರೆಡಿ ಇರುವಂತಹ ಷೇರುಗಳು ವ್ಯವಹಾರ ನಡೆಸ್ತಾ ಇರುವಂತಹ ಒಂದು ಸ್ಥಳ. ಈಗ ಆಲ್ರೆಡಿ ಇದೆ ಅಂದ್ರೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಇಶ್ಯೂ ಆಗಿ ಅವುಗಳನ್ನ ಸೇಲ್ ಮಾಡುವಂತದ್ದು. ಸೊ ಸೆಕೆಂಡರಿ ಮಾರ್ಕೆಟ್ ನಲ್ಲಿ ಅವಕಾಶ ಇದೆ. ಪ್ರೈಮರಿ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡುವುದು, ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಿದ್ರೆ ಇದನ್ನ ಸೆಕೆಂಡರಿ ಮಾರ್ಕೆಟ್ ಅಂತ ಆಲ್ರೆಡಿ ಫಸ್ಟ್ ಇಶ್ಯೂಸ್ ಏನಿದೆ ಅಲ್ಲ ಅದು ಇನ್ನೊಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದನ್ನ ಸೆಕೆಂಡ್ ಅಂತ ಹೇಳ್ತೀವಿ. ಸೊ ಸೆಕೆಂಡರಿ ಕೋರ್ಸ್ ಅಲ್ಲಿ ಹೋಗುತ್ತೆ ಸೆಕೆಂಡರಿ ಮಾರ್ಕೆಟ್ ಅಂತ. ಫಾರ್ ಅನ್ ಎಕ್ಸಾಂಪಲ್ ಹೇಗಪ್ಪ ಇದನ್ನ ನಾವು ತಿಳ್ಕೊಳ್ಳೋದು ಅಂದ್ರೆ, ಪ್ರೈಮರಿ ಮಾರ್ಕೆಟ್ ಅಲ್ಲಿ ನನ್ನ ಹೆಸರಿಗೆ ಒಂದು ಶೇರ್ ಅನ್ನ ತಗೊಂಡಿದ್ದೀನಿ, ಸಮ್ ಶೇರ್ಸ್ ಅನ್ನ ಕೊಂಡ್ಕೊಂಡಿದ್ದೀನಿ. ಆ ಸಮ್ ಶೇರ್ಸ್ ಅನ್ನ ನಾನು ಮಾರಾಟ ಮಾಡಬೇಕಾಗಿದೆ. ಸೊ ಸೆಕೆಂಡರಿ ಮಾರ್ಕೆಟ್ ಬಂದು ಮಾರಾಟ ಮಾಡ್ತೀನಿ. ಫಸ್ಟ್ ತಗೊಂಡಿದ್ದು ನನ್ನ ಹೆಸರಿಗೆ, ನಾನೀಗ ಮಾರಾಟ ಮಾಡ್ತಿರೋದು ಇನ್ನೊಬ್ಬ ವ್ಯಕ್ತಿಗೆ. ಹಾಗೆ ನನ್ನ ಹೆಸರಿಂದ ಇನ್ನೊಬ್ಬ ವ್ಯಕ್ತಿಗೆ ಹೋಗುತ್ತೆ, ಅವ್ರ ಹೆಸರಿಗೆ ಹೋಗುತ್ತೆ. ಅಂದ್ರೆ ಇದು ಸೆಕೆಂಡರಿ ಒಂದು ಶೇರ್ ಆಗುತ್ತೆ. ಪ್ರೈಮರಿ ಶೇರ್ ನಾನು ಪ್ರೈಮರಿ ಇಶ್ಯೂಸ್ ಅಲ್ಲಿ ತಗೊಂಡಿದ್ದು ಫಸ್ಟ್ ಇಶ್ಯೂಸ್ ನನ್ನ ಹೆಸರಿಂದ ಮತ್ತೊಬ್ಬ ಹೆಸರಿಗೆ ವರ್ಗಾವಣೆ ಎಲ್ಲ ನಾನು ಮಾರಾಟ ಮಾಡ್ತೀನಿ. ಆ ಮಾರಾಟ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಸೆಕೆಂಡರಿ ಮಾರ್ಕೆಟ್ನ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸೆಕೆಂಡರಿ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಫಸ್ಟ್ ಮಾರ್ಕೆಟ್ ಅಲ್ಲಿ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಕೊಂಡುಕೊಂಡಿರುವಂತ ಶೇರ್ಸ್ ಗಳನ್ನ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ನಾನು ಮಾರಾಟ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಈ ಮಾರುಕಟ್ಟೆಯನ್ನ ಸೆಕೆಂಡರಿ ಮಾರ್ಕೆಟ್ ಅಂತಾನೆ ಕರಿತೀವಿ, ಸೆಕೆಂಡರಿ ಮಾರುಕಟ್ಟೆ ಅಂತಾನೆ ಕರಿತೀವಿ. ಹಾಗಿದ್ರೆ ಸೊ ಇದ್ರ ಮಹತ್ವ ಏನು, ಸಿಗ್ನಿಫಿಕೆನ್ಸ್ ಆಫ್ ಸೆಕೆಂಡರಿ ಮಾರ್ಕೆಟ್ ಏನಿದೆ, ಇದ್ರ ಅಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಕೊಡಬೇಕು ನಾವು ಅಂದ್ರೆ, ಈ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಓಲ್ಡ್ ಎಕ್ಸಿಸ್ಟಿಂಗ್ ಕಂಪನೀಸ್ ಎಲ್ಲ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಇಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಹೇಳಿದ್ರೆ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಇಲ್ಲೂ ಕೊಂಡ್ಕೊಳ್ತಾರೆ, ಇಲ್ಲೂ ಮಾರಾಟ ಮಾಡ್ತಾರೆ. ಆದ್ರೆ ಸೆಕೆಂಡ್ ಒಂದು ನೇಮ್ ಇಂದ ಟ್ರಾನ್ಸಾಕ್ಟ್ ಆಗುತ್ತೆ. ಇದಕ್ಕೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ನಿಮ್ಮ ಹತ್ರ ಇರುವಂತಹ ಒಂದು ಬೈಕ್ ಅನ್ನ ನೀವು ಕಂಪನಿಯಿಂದ ನೇಮ್ ತಗೊಂಡಾಗ ನಿಮ್ಮ ಹೆಸರಿಗೆ ಬರುತ್ತೆ, ಯು ಆರ್ ದಿ ಪ್ರೈಮರಿ ಹೋಲ್ಡರ್ ಅಂತ ಕರೀತಾರೆ. ಆ ಬೈಕ್ ಅನ್ನ ಇನ್ನೊಬ್ರಿಗೆ ಮಾರಾಟ ಮಾಡಿದಾಗ ನಿಮ್ಮ ಹೆಸರಿಂದ ಇನ್ನೊಂದು ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ತಾನೆ. ಅವ್ರು ಸೆಕೆಂಡ್ ಹ್ಯಾಂಡ್ ಗಾಡಿಯನ್ನ ನಿಮ್ಮ ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಂಗೇನೆ ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಪ್ರೈಮರಿ ಮಾರ್ಕೆಟ್ ಅಲ್ಲಿ ನಾವು ಕೊಂಡುಕೊಂಡಂತಹ ಷೇರುಗಳನ್ನ ಇಲ್ಲಿ ಮಾರಾಟ ಮಾಡೋದ್ರಿಂದ ಇದು ಸೆಕೆಂಡರಿ ಮಾರ್ಕೆಟ್ ಅಂತ ನಾವು ಕರಿತೀವಿ. ಹೌದಾ? ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಇಷ್ಟೊಂದು ಸೆಕೆಂಡರಿ ಮಾರ್ಕೆಟ್ಗೆ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ? ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಸೆಕೆಂಡರಿ ಮಾರ್ಕೆಟ್? ಓಕೆ, ಸೆಕೆಂಡರಿ ಮಾರ್ಕೆಟ್ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಸೊ ಇದನ್ನ 6 ಪಾಯಿಂಟ್ಸ್ ಗಳಲ್ಲಿ ನಾವು ಇದನ್ನ ಹೇಳ್ಬಹುದು. ಸೊ ಯಾವ್ಯಾವ ರೀತಿಯಲ್ಲಿ ಹೇಳ್ಬಹುದು ಅಂದ್ರೆ, ಇಟ್ ಫೆಸಿಲಿಟೇಟ್ಸ್ ಲಿಕ್ವಿಡಿಟಿ ಅಂಡ್ ಮಾರ್ಕೆಟಬಿಲಿಟಿ ಆಫ್ ದಿ ಔಟ್ಸ್ಟ್ಯಾಂಡಿಂಗ್ ಇನ್ಸ್ಟ್ರೂಮೆಂಟ್ಸ್. ಔಟ್ಸ್ಟ್ಯಾಂಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದ್ರೆ, ಸೊ ಶೇರ್ಸ್, ಡಿಬೆಂಚರ್ಸ್ ಇವೆಲ್ಲವೂ ಕೂತ್ಕೊಂಡಿದ್ದಾವೆ. ಸೊ ಇವು ಮಾರಾಟ ಮಾಡೋದಕ್ಕೆ ರೆಡಿ ಇದ್ದಾವೆ. ಹಾಗಿದ್ರೆ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಉಳ್ಕೊಂಡಿರುವಂತದ್ದು, ಹೆಚ್ಚುವರಿಯಾಗಿರುವಂತದ್ದು, ಇವೆಲ್ಲವನ್ನೂ ಕೂಡ ನಾವು ಮಾರಾಟ ಮಾಡಬೇಕಾಗ್ತದೆ. ಇದು ಸೆಕೆಂಡರಿ ಮಾರ್ಕೆಟ್ ಅನ್ನುವಂಥದ್ದು ಲಿಕ್ವಿಡಿಟಿ ಪ್ರೊವೈಡ್ ಮಾಡುತ್ತೆ. ಹಾಗೆ ಹೋಲ್ಡ್ ಮಾಡಿರುವಂತ ಶೇರ್ಸ್ ಗಳನ್ನ ಇಟ್ಕೊಂಡ್ರೆ ಅದು ಹೋಲ್ಡ್ ಶೇರ್ಸ್ ಅಂತ ಹೇಳ್ತಾರೆ. ಅದು ನಮಗೆ ಯಾವ ರೀತಿಯಾದಂತ ಲಿಕ್ವಿಡಿಟಿಯನ್ನ ಒದಗಿಸಿಕೊಡಲ್ಲ. ಲಿಕ್ವಿಡಿಟಿ ಒದಗಿಸಿಕೊಡ್ಬೇಕು ಅಂದ್ರೆ ನಾವು ಮಾರಾಟ ಮಾಡಬೇಕು. ಮಾರಾಟ ಮಾಡಿದ್ರೆ ನಮಗೆ ಕ್ಯಾಶ್ ಇನ್ಫ್ಲೋಸ್ ಆಗುತ್ತೆ.
ಬರುತ್ತೆ, ದುಡ್ಡು ಬರುತ್ತೆ. ಆ ದುಡ್ಡು ಬರುತ್ತೆ ಅಂದ್ರೆ ನಾವು ಮತ್ತೆ ಇನ್ನೊಂದು ಸೆಕ್ಯೂರಿಟೀಸ್ಗೆ ಅಥವಾ ಇನ್ನೊಂದು ಕಡೆಗೆ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನ ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಸೊ ಅವರಿಗೆ ಸೆಕೆಂಡರಿ ಮಾರ್ಕೆಟ್ ಫೆಸಿಲಿಟೇಟ್ ಸೌಲಭ್ಯವನ್ನು ಒದಗಿಸುತ್ತೆ, ಲಿಕ್ವಿಡಿಟಿ ಸೌಲಭ್ಯವನ್ನು ಒದಗಿಸುತ್ತೆ. ಅಂಡ್ ಮಾರ್ಕೆಟ್ ಆಕ್ಟಿವಿಟಿ, ಯಾಕಂದ್ರೆ ನಾನು ಕೊಂಡ್ಕೊಂಡು ಶೇರ್ ಅನ್ನ ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ದೀನಿ ಅಂದ್ರೆ ಅವ್ರು ಹೋಲ್ಡ್ ಮಾಡಲ್ಲ, ಅವ್ರು ಮತ್ತೊಬ್ಬರಿಗೆ ಮಾರಾಟ ಮಾಡ್ತಾರೆ, ಲಾಭ ನೋಡಿಕೊಂಡು ಮಾರಾಟ ಮಾಡ್ತಾರೆ. ಹಾಗೆ ಮಾರ್ಕೆಟ್ ಆಕ್ಟಿವಿಟಿಯನ್ನು ಒದಗಿಸ್ಕೊಡುತ್ತೆ. ಇದು ಮಾರುಕಟ್ಟೆಯಲ್ಲಿ ಮೂವ್ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಸೊ ಜೊತೆಗೆ ಯಾವ್ಯಾವ ಔಟ್ಸ್ಟ್ಯಾಂಡಿಂಗ್ ಇರ್ತವೆ, ಔಟ್ಸ್ಟ್ಯಾಂಡಿಂಗ್ ಇರುವಂತ ಈಕ್ವಿಟಿ, ಡಿಬೆಂಚರ್, ಸೆಕ್ಯೂರಿಟಿ ಶೇರ್ಗಳು, ಡಿಬೆಂಚರ್ಸ್ಗಳು, ಬಾಂಡ್ಗಳು ಇದಾವಲ್ಲ, ಇವುಗಳಿಗೆ ಮಾರ್ಕೆಟ್ ಆಕ್ಟಿವಿಟಿಯನ್ನು ಒದಗಿಸಿಕೊಡುವಂಥದ್ದು ಸೆಕೆಂಡರಿ ಮಾರ್ಕೆಟ್. ಸೊ ಹಾಗಾಗಿ ಇದು ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿದೆ ಅಂತ ಹೇಳ್ತೀವಿ. ಫಸ್ಟ್ ಪಾಯಿಂಟ್ ಇಟ್ ಇಸ್ ಸಪೋರ್ಟೆಡ್ ಟು ಹ್ಯಾವ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಸೆಕೆಂಡರಿ ಮಾರ್ಕೆಟ್. And let us come to the second point. It contributes economic growth. ಯಾಕೆಂದ್ರೆ ಇಟ್ ಕಾಂಟ್ರಿಬ್ಯೂಟ್ಸ್ ಅಂದ್ರೆ ಎಲ್ಲಿ ಟ್ರಾನ್ಸಾಕ್ಷನ್ಸ್ ಬಹಳ ನಡೀತವೆ, ಆ ಟ್ರಾನ್ಸಾಕ್ಷನ್ ಮಾಡುವಂತ ಪ್ರತಿಯೊಬ್ಬರು ಕೂಡ ಸೊ ಸರ್ಟೈನ್ ಪರ್ಸೆಂಟೇಜಸ್ ಆಫ್ ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಕೊಡಬೇಕು. ಸೊ ಸರ್ಕಾರ ಕೊಡಬೇಕು ಅಂದ್ರೆ ಟ್ಯಾಕ್ಸ್ ಅಕ್ರೂಡ್ ಆಗ್ತಾ ಹೋಗುತ್ತೆ, ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಹೋಗುತ್ತೆ, ರೆವಿನ್ಯೂಸ್ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಕಂಟಿನ್ಯೂ ಡೆವಲಪ್ ಆಗುತ್ತೆ, ಜೊತೆಗೆ ನಮ್ಮದು ಕೂಡ ಎಕನಾಮಿಕ್ ಗ್ರೋತ್ ಆಗುತ್ತೆ. ನನ್ನ ಶೇರ್ಗಳು ಮಾರಾಟ ಆದರೆ ಲಾಭ ಸಹಿತ ಮಾರಾಟ ನಮ್ದು ವಾಪಸ್ ಬರುತ್ತೆ, ಹಾಕಿರುವಂತ ಇನ್ವೆಸ್ಟ್ಮೆಂಟ್ ಜೊತೆಗೆ ಅಡಿಷನಲ್ ಸಿಗುತ್ತೆ, ಲಾಭ ಆಯಿತು. ಫಾರ್ ಅನ್ ಎಕ್ಸಾಂಪಲ್, ನನ್ನ 10 ಲಕ್ಷ ಶೇರ್ಸ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ. ಇವತ್ತು ರೇಟ್ ಚೆನ್ನಾಗಿದೆ ಅಂತ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತೀನಿ, ನಂಗೆ 12 ಲಕ್ಷ ಲಾಭ ಬರುತ್ತೆ. ಅಂದ್ರೆ 10 ಲಕ್ಷ ಜೊತೆಗೆ 2 ಲಕ್ಷ ಲಾಭ ಬಂತು, 12 ಲಕ್ಷ ನನಗೆ ವಾಪಸ್ ಬಂತು ಅಂದ್ರೆ ಆ ವಾಪಸ್ ಬಂದಿರುವಂತ 2 ಲಕ್ಷ ನನ್ನ ಹೆಚ್ಚಿನ ಲಾಭ. 10 ಲಕ್ಷಕ್ಕೆ ಪ್ಲಸ್ 2 ಸೇರ್ತಾರೆ, ನನ್ನ ಇನ್ವೆಸ್ಟ್ಮೆಂಟ್ಗೆ ಎಷ್ಟಾಯ್ತು? 12 ಲಕ್ಷ ಆಯಿತು, 12 ಲ್ಯಾಕ್ಸ್ ಆಯಿತು. ಹಾಗೆ ಎಕನಾಮಿಕ್ ಗ್ರೋತ್ ಅನ್ನ ಇದು ಪ್ರೊವೈಡ್ ಮಾಡುತ್ತೆ. ವಿ ಶುಡ್ ಬಿ ಸೊ ಕಾಂಟ್ರಿಬ್ಯೂಟ್ ದ ಎಕನಾಮಿಕ್ ಗ್ರೋತ್ ಫಾರ್ ದಿ ಇನ್ವೆಸ್ಟರ್ ಆಸ್ ವೆಲ್ ಆಸ್ ದಿ ಕಂಪನಿ ಅಂಡ್ ಗವರ್ಮೆಂಟ್. ಸೊ ಮೂರು ಆಂಗಲ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಟ್. ಸೆಕೆಂಡರಿ ಮಾರ್ಕೆಟ್ ಸೊ ಟ್ಯಾಕ್ಸ್ ಅನ್ನ ಒದಗಿಸ್ಕೊಡುತ್ತೆ, ಹಾಗಾದ್ರೆ ಎಕನಾಮಿಕ್ ಗ್ರೋತ್ ಅನ್ನ ಮಾಡುತ್ತೆ. ಇದನ್ನ ನಾವು ಈ ಮೂರು ರೀತಿಯಲ್ಲಿ ನೋಡಿದ್ರೆ ಸೊ ಸೆಕೆಂಡರಿ ಮಾರ್ಕೆಟ್ ಸೊ ಕಾಂಟ್ರಿಬ್ಯೂಟ್ಸ್ ದ ಎಕನಾಮಿಕ್ ಗ್ರೋತ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒಂದು ಏನಪ್ಪ ಅಂದ್ರೆ ಇಟ್ ಪ್ರೊವೈಡ್ಸ್ ದ ಇನ್ಸ್ಟೆಂಟ್ ವ್ಯಾಲ್ಯೂಯೇಷನ್. ಇನ್ಸ್ಟೆಂಟ್ ವ್ಯಾಲ್ಯೂಯೇಷನ್ ಆಫ್ ದಿ ಸೆಕ್ಯೂರಿಟೀಸ್. ಇನ್ಸ್ಟೆಂಟ್ ಅಂತ ಹೇಳಿದ್ರೆ ಏನು? ತಕ್ಷಣ ಇಮಿಡಿಯೇಟ್ ವ್ಯಾಲ್ಯೂ ಮಾಡೋದು. ಕಂಪನಿಗಳ ಸೆಕ್ಯೂರಿಟಿಗಳು ಯಾವ ರೇಂಜ್ ಅಲ್ಲಿ ಗುಡ್ ವಿಲ್ ಅನ್ನ ಉಳಿಸಿಕೊಂಡು ಗಳಿಸುವಂತಹ ಅರ್ಹತೆಯನ್ನು ಹೊಂದಿದೆ, ಪರ್ಸೆಂಟೇಜ್ ಆಫ್ ಅರ್ನಿಂಗ್. ಸೊ ಹೌ ಮಚ್ ದೇ ಹ್ಯಾವ್ ದ ಪರ್ಸೆಂಟೇಜ್ ಆಫ್ ಅರ್ನಿಂಗ್, ಹೌ ಮಚ್ ದೇ ಹ್ಯಾವ್ ದ ಕೆಪಾಸಿಟಿ ಟು ಅರ್ನ್, ಇವೆಲ್ಲವೂ ಕೂಡ ಪಾಸಿಬಿಲಿಟೀಸ್ ಇರೋದ್ರಿಂದ ಆ ದಿನದ ಶೇರ್ಗಳನ್ನ ಆ ದಿನನೇ ವ್ಯಾಲ್ಯೂ ಮಾಡುವಂಥದ್ದು. ಸೊ ಇದಕ್ಕೆ ಪ್ರೈಸಸ್ ಆಫ್ ದಿ ಸೆಕ್ಯೂರಿಟೀಸ್ ಏನಿದೆಯಲ್ಲ ಅದು ಹೈಕ್ ಆಗುತ್ತೋ, ಡೌನ್ ಆಗುತ್ತೋ, ಅಪ್ ಆಗುತ್ತೋ, ಡೌನ್ ಆಗುತ್ತೋ, ಇಟ್ ಟು ಸೆಡ್ ಇನ್ಫಾರ್ಮೇಶನ್ ಆ ದಿನದ ಒಂದು ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಇದನ್ನ ಇನ್ಸ್ಟೆಂಟ್ ವ್ಯಾಲ್ಯೂಯೇಷನ್ ಆಫ್ ದಿ ಕಂಪನೀಸ್ ಸೆಕ್ಯೂರಿಟೀಸ್ ಪ್ರೈಸಸ್ ಅಂತ ಹೇಳ್ತಾರೆ. ಸೊ ಇದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಅವಕಾಶ ಇದೆ. ಅಂಡ್ ಹಾಗಾಗಿ ಇದು ತುಂಬಾನೇ ಸಿಗ್ನಿಫಿಕೆನ್ಸ್ ಮಹತ್ವವನ್ನು ಪಡ್ಕೊಂಡಿದೆ ಸೆಕೆಂಡರಿ ಮಾರ್ಕೆಟ್. 4ನೇ ಪಾಯಿಂಟ್ 5ನೇ ಪಾಯಿಂಟ್ ಸಪೋರ್ಟ್ ಮಾಡುತ್ತೆ. ಅನದರ್ ವ್ಯೂವರ್ ಏನಪ್ಪ ಅಂದ್ರೆ ಟು ಎನ್ಶೋರ್ ದ ಸೇಫ್ಟಿ ಅಂಡ್ ಫೇಡ್ ಡೀಲಿಂಗ್ಸ್ ಆಫ್ ಸೆಕ್ಯೂರಿಟೀಸ್. ಸೇಫ್ಟಿ ಅಂಡ್ ಫೇಡ್ ಅಂತ ಎಲ್ಲಿ ಬರುತ್ತೆ ಸೇಫ್ಟಿ ಅಂಡ್ ಫೇಡ್? ಬಿಕಾಸ್ ಸೆಬಿ ಇಸ್ ದೇರ್. ಸೆಬಿ ಮೀನ್ಸ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿ ಅಂದ್ರೆ ಏನು? ಅಂಡ್ ORBI. ಸೊ ಇವೆರಡು ಸ್ಟ್ರಾಂಗ್ ಫೈನಾನ್ಷಿಯಲ್ ಐಯೋರ್ ಅಥಾರಿಟೀಸ್ ಅಂದ್ರೆ ಕಂಟ್ರೋಲಿಂಗ್ ಕೆಪಾಸಿಟಿ ಹೊಂದಿರುವಂತವೆ ಹಾಗಿದ್ರೆ ಸೊ ಇಲ್ಲಿ ನಾವು ನೋಡುವಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಟು ಎನ್ಶೋರ್ ಸೇಫ್ಟಿ ಬಿಕಾಸ್ ಸೆಬಿ ಇದೆ, ಸೆಬಿ ಗೈಡ್ಲೈನ್ಸ್ ಇದೆ, ORBI ಕಂಟ್ರೋಲ್ ಇದೆ, ಹಾಗಾಗಿ ಸೇಫ್ಟಿ ಇದೆ. ಅಂಡ್ ಫೇರ್ ಡೀಲಿಂಗ್ ತುಂಬಾ ಚೆನ್ನಾಗಿ ಡೀಲ್ ಆಗುತ್ತೆ. ಡೀಲ್ ಮೀನ್ಸ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಸೆಕ್ಯೂರಿಟೀಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಟ್ರಾನ್ಸಾಕ್ಷನ್ಸ್ ಗಳು ತುಂಬಾ ಚೆನ್ನಾಗಿ
ಪೆನಾಲ್ಟಿ ಯಾರು ಅಂತ ತಪ್ಪುಗಳೆಲ್ಲ ಮಾಡಲ್ಲ. ಸೊ ಅವ್ರ ಗುಡ್ವಿಲ್ ಅನ್ನ ಸ್ಪಾಯಿಲ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಫೇರ್ ಡೀಲಿಂಗ್ಸ್ ಆಗುತ್ತೆ ಅಂತ ಹೇಳ್ಬೋದು. ಸೇಫ್ಟಿ ಇದೆ. ಇದರ ಮೇನ್ ಇಂಟೆನ್ಷನ್ ಏನಿದೆ, ಮೇನ್ ಮೋಟಿವ್ ಏನಿದೆ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಅಂದ್ರೆ ಟು ಪ್ರೊಟೆಕ್ಟ್ ದ ಇನ್ವೆಸ್ಟರ್ಸ್ ಇಂಟರೆಸ್ಟ್. ಸೊ ಇಲ್ಲಿ ಹೂಡಿಕೆದಾರರ ಆಸಕ್ತಿಯನ್ನ ಪ್ರೊಟೆಕ್ಟ್ ಮಾಡೋದನ್ನ ರಕ್ಷಿಸುವಂತದ್ದು ಅದರ ಮೂಲ ಉದ್ದೇಶ, ಅದರ ಮೂಲ ಮಂತ್ರವಾಗಿದೆ. ಸೊ ಹಾಗಾಗಿ ಇಲ್ಲಿ ಸೆಕೆಂಡರಿ ಮಾರ್ಕೆಟ್ ಅನ್ನುವಂಥದ್ದು ಇಟ್ ಎನ್ಶೋರ್ಸ್ ದ ಸೇಫ್ಟಿ ಅಂಡ್ ಫೇರ್ ಡೀಲಿಂಗ್ಸ್ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. And it is also supporting the factors of the significance of secondary market. And next one points are ನೋಡೋದಾದ್ರೆ to improve performance of market price, shares, debentures, etc. So ಇದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡೋದ್ರಿಂದ ಇಲ್ಲಿ ವ್ಯಾಲ್ಯೂಯೇಷನ್ ಕೂಡ ಸಿಗೋದ್ರಿಂದ ಇನ್ಸ್ಟೆಂಟ್ ವ್ಯಾಲ್ಯೂಯೇಷನ್ ಇರೋದ್ರಿಂದ ಇನ್ಸ್ಟೆಂಟ್ ವ್ಯಾಲ್ಯೂಯೇಷನ್ ರಿಫ್ಲೆಕ್ಟ್ಸ್ ಟು ದಿ ಕಂಪನೀಸ್ ವ್ಯಾಲ್ಯೂಯೇಷನ್. ಕಂಪನಿಗೂ ವ್ಯಾಲ್ಯೂಯೇಷನ್ ಸಿಗುತ್ತೆ, ಲಿಸ್ಟಿಂಗ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಸೊ ಹಾಗಾಗಿ ಇಟ್ ಇಂಪ್ರೂವ್ಸ್ ದ ಪರ್ಫಾರ್ಮೆನ್ಸ್ ಆಫ್ ದಿ ಶೇರ್ಸ್, ಡಿಬೆಂಚರ್, ಪ್ರೈಸಸ್ ಅಂತ ಹೇಳ್ತೀವಿ. ಪ್ರೈಸಸ್ಗಳನ್ನ ಇಂಪ್ರೂವ್ ಮಾಡೋದು, ಹೈಕ್ ಮಾಡೋದು, ಲಾಭ ತರೋ ಲೆವೆಲ್ಗೆ ಇವುಗಳನ್ನ ರೆಡಿ ಮಾಡೋದು. ಸೊ ಈ ಮಾರ್ಕೆಟ್ ಅಲ್ಲಿ ಪಾಸಿಬಿಲಿಟೀಸ್ ಇದೆ. ಹಾಗಿದ್ರೆ ದಿಸ್ ಇಸ್ ಆಲ್ಸೋ ಅನದರ್ ಪಾಯಿಂಟ್ ಟು ಸಪೋರ್ಟ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಸೆಕೆಂಡರಿ ಮಾರ್ಕೆಟ್. And the last one, let us come to improve or it provides the efficient platform for the securities, especially trading securities ಅಂತ ಹೇಳ್ತಾರೆ. ಟ್ರೇಡಿಂಗ್ ಮೀನ್ಸ್ ಕೊಂಡ್ಕೊಳ್ಳೋದು, ಮಾರಾಟ ಮಾಡೋದು, ಪ್ರತಿನಿತ್ಯ ನಡೆಯುವಂಥದ್ದು. Every day it should be going on the same transactions, buying and selling transactions. ಅದನ್ನ called as trading of securities ಅಂತ ಹೇಳ್ತಾರೆ. ಸೊ ಇದರಲ್ಲಿ ಒಂದು ಎಫಿಷಿಯಂಟ್ ಪ್ಲಾಟ್ಫಾರ್ಮ್ ಅನ್ನ ಸೆಕೆಂಡರಿ ಮಾರ್ಕೆಟ್ ಒದಗಿಸಿಕೊಡುತ್ತೆ. ಟ್ರೇಡ್ ಮಾಡಲಿಕ್ಕೆ, ಮಾರಾಟ ಮಾಡಲಿಕ್ಕೆ, ಸೆಕ್ಯೂರಿಟೀಸ್ಗಳನ್ನ ಕೊಂಡುಕೊಳ್ಳೋದಕ್ಕೆ. ಸೊ ಸೆಕ್ಯೂರಿಟೀಸ್ಗಳನ್ನ ಇಲ್ಲಿ ಮಾರಾಟ ಮಾಡೋದು ಮತ್ತೆ ಕೊಂಡುಕೊಳ್ಳೋದು, ಮಾರೋದು, ಕೊಡೋದು ಎರಡೂ ಕೂಡ ಇಲ್ಲಿ ಒಂದು ಒಳ್ಳೆಯ ಅತ್ಯುತ್ತಮವಾದಂತಹ ಪ್ಲಾಟ್ಫಾರ್ಮ್ ಅನ್ನ ಒದಗಿಸಿಕೊಡುತ್ತೆ. ಸೊ ದೀಸ್ ಆರ್ ಆಲ್ 6 ಪಾಯಿಂಟ್ಸ್ should be supported. The primary market have the great significance. Sorry, the secondary market have the great significance for the securities transactions. So ಇಲ್ಲಿ ಸೆಕೆಂಡರಿ ಮಾರ್ಕೆಟ್ ಅನ್ನುವಂಥದ್ದು ತುಂಬಾ ಮಹತ್ವ ಪಡ್ಕೊಂಡಿದೆ. ಸೊ ಈ ಎಲ್ಲ ಪಾಯಿಂಟ್ಸ್ ಗಳು ಸಪೋರ್ಟ್ ಮಾಡ್ತಾ ಇದ್ದಾವೆ. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ದಿ ಸೊ ಸೆಕೆಂಡ್ ನೇಮ್ ಅಲ್ಲಿ ಸೇಲ್ ಆಗುವಂತವೆಲ್ಲವೂ ಕೂಡ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಆಗುತ್ತೆ. ಸೊ ಇದು ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ, ಅದು ಮಹತ್ವವನ್ನು ಪಡ್ಕೊಂಡಿದೆ. ಈ 4-5 ಪಾಯಿಂಟ್ಸ್ ಇದೆ, ನೀವು ಸಪೋರ್ಟ್ ಮಾಡ್ತಾರೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಲೆಟ್ ಅಸ್ ಮೂವ್ ಫಾರ್ ದಿ ಅನದರ್ ಕಾನ್ಸೆಪ್ಟ್ ಆಫ್ ದಿ ಸೆಕೆಂಡರಿ ಮಾರ್ಕೆಟ್. ಯಾವುದಿದೆ ಅಂತಂದ್ರೆ ಸೊ ಸ್ಟ್ರಕ್ಚರ್ ಆಫ್ ಸೆಕೆಂಡರಿ ಮಾರ್ಕೆಟ್. ಸ್ಟ್ರಕ್ಚರ್ ಹೇಗಿದೆ, ವಿನ್ಯಾಸ, ಸೆಕೆಂಡರಿ ಮಾರ್ಕೆಟ್ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡಿದ್ರೆ ಸೊ 2 ಕ್ಲಾಸಿಫಿಕೇಶನ್ ಮಾಡ್ತೀವಿ ಸೆಕೆಂಡರಿ ಮಾರ್ಕೆಟ್ನ ಸ್ಟ್ರಕ್ಚರ್ಸ್ ಅನ್ನ. ಒಂದು ನ್ಯೂ ಇಶ್ಯೂ ಮಾರ್ಕೆಟ್, ಅದರ ಪ್ರೈಮರಿ ಮಾರ್ಕೆಟ್. ಸೊ ಇದನ್ನ ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ನ್ಯೂ ಇಶ್ಯೂಸ್ ಅನ್ನುವಂಥದ್ದು ಸೆಕೆಂಡರಿ ಮಾರ್ಕೆಟ್ ಅಲ್ಲೇ ಇರುವಂಥದ್ದು. ನ್ಯೂ ಇಶ್ಯೂಸ್ ನ್ಯೂ ಕಂಪನಿಗಳಿಗೆ ಒದಗಿಸಿಕೊಟ್ಟಿರುವಂತ ಅವಕಾಶ. ಅಂಡ್ ಫರ್ದರ್ ಇಶ್ಯೂಸ್ ಬೈ ದಿ ಎಕ್ಸಿಸ್ಟಿಂಗ್ ಕಂಪನೀಸ್. ಫರ್ದರ್ ಅಂತ ಹೇಳಿದ್ರೆ ಬೇರೆ ಬೇರೆ ಕಂಪನಿಗಳಿಗೆ ಆಲ್ರೆಡಿ ಪ್ರೈಮರಿ ಮಾರ್ಕೆಟ್ ಇಶ್ಯೂ ಮಾಡಿರ್ತಾರಲ್ಲ, ಅವರು ನೆಕ್ಸ್ಟ್ ಇಶ್ಯೂ ಮಾಡಬೇಕಾದ್ರೆ ಫರ್ದರ್ ಇಶ್ಯೂಗೆ ಇಲ್ಲಿ ಪಾಸಿಬಿಲಿಟೀಸ್ ಇದೆ. ಎಕ್ಸಿಸ್ಟಿಂಗ್ ಕಂಪನಿಗಳಿಗೆ, ಹೊಸ ಕಂಪನಿಗಳು ಸೊ ಇಶ್ಯೂ ಮಾಡಬಹುದು, ಜೊತೆಗೆ ಹಳೆ ಕಂಪನಿಗಳು ಶೇರ್ಸ್ ಗಳನ್ನ ಇಶ್ಯೂ ಮಾಡಬಹುದು. ಇದು ಒಂದು ಪಾರ್ಟ್ ಆಫ್ ದಟ್ ಸ್ಟ್ರಕ್ಚರ್ ಅಂತ ಹೇಳಿ. ಅನದರ್ ಪಾರ್ಟ್ ಆಫ್ ಸ್ಟ್ರಕ್ಚರ್ಸ್ ಅಲ್ಲಿ ಏನಿದೆ ಅಂದ್ರೆ ಟ್ರೇಡಿಂಗ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್, ಎಕ್ಸಿಸ್ಟಿಂಗ್ ಕಂಪನೀಸ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಟ್ರೇಡ್ ಮಾಡಬೇಕಾಗಿದೆ. ಸೊ ಯಾರ್ಯಾರು ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್, ನಾಟ್ ಅ ನ್ಯೂ ಕಂಪನೀಸ್. ಇದು ಓನ್ಲಿ ಫಾರ್ ಎಕ್ಸಿಸ್ಟಿಂಗ್ ಕಂಪನೀಸ್ ಸೆಕ್ಯೂರಿಟೀಸ್ ಗಳು ಮಾತ್ರ ಟ್ರೇಡ್ ಆಗಬೇಕು. ಅದ್ರ ಜೊತೆಗೆ ಲಿಸ್ಟಿಂಗ್ ಇರುವಂತಹ ಕಂಪನಿಗಳು ನ್ಯೂ ಇಶ್ಯೂಸ್ ಅನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಮಾಡಬಹುದು. ಸೊ ಲಿಸ್ಟಿಂಗ್ ಅಂತ ಹೇಳಿದ್ರೆ ಆಲ್ರೆಡಿ 2, 3, 4, 5, 6 ಸಲ ಬಿಟ್ಟಿರುವಂತಹ ಶೇರ್ಸ್ ಗಳನ್ನ ಇಶ್ಯೂ ಮಾಡಿರುವಂತಹ
ಲಿಸ್ಟಿಂಗ್ ಅಂತ ಹೇಳಿದ್ರೆ ಸೆಬಿ ಅಂಡರ್ ಅಲ್ಲಿ ರಿಜಿಸ್ಟರ್ಡ್ ಆಗಿ ಅವರ ಗಳಿಸುವಂತ ಅರ್ಹತೆ ಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ರಿಜಿಸ್ಟರ್ಡ್ ಆಗಿರುತ್ತೆ. ಸೊ ಅದನ್ನ ಟಾಪ್ ಆಫ್ ಅರ್ನಿಂಗ್ ಕಂಪನೀಸ್ ಅಂತ ಕರಿತೀವಿ. ಆ ಕಂಪನಿಗಳು ಸೊ ಲಿಸ್ಟಿಂಗ್ ಆಫ್ ನ್ಯೂ ಇಶ್ಯೂಸ್ ಫಾರ್ ಇನ್ವೆಸ್ಟ್ಮೆಂಟ್ ಮತ್ತೆ ಹೊಸದಾಗಿ ಅವರು ಇಶ್ಯೂಸ್ ಗಳನ್ನ ಕೊಡಬಹುದು. ಲಿಸ್ಟಿಂಗ್ ಕಂಪನಿಗಳು ಮತ್ತೆ ಶೇರ್ಸ್ ಮತ್ತೆ ಡಿಬೆಂಚರ್ಸ್ ಗಳನ್ನ ಇಶ್ಯೂ ಮಾಡಬಹುದು. ಸೊ ಇದಿಷ್ಟು ಕೂಡ ಒಂದು ಸಿಂಪಲ್ ಆಗಿ ಸೆಕೆಂಡರಿ ಮಾರ್ಕೆಟಿನ ಸ್ಟ್ರಕ್ಚರ್ ಅಂತ ಕರೀತೀವಿ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ಸಿಗ್ನಿಫಿಕೆಂಟ್ ಮೀನಿಂಗ್ ಅಂಡ್ ಸಿಗ್ನಿಫಿಕೆನ್ಸ್ ಆಸ್ ವೆಲ್ ಆಸ್ ದ ಸ್ಟ್ರಕ್ಚರ್ ಆಫ್ ಸೆಕೆಂಡರಿ ಮಾರ್ಕೆಟ್. Now let us move for the functions of secondary market. So ಈಗ ನಾವು functions of secondary market ಗೆ ಎಂಟರ್ ಆಗೋಣ. ಸೊ ಸೆಕೆಂಡರಿ ಮಾರ್ಕೆಟಿನ ಇಂಪಾರ್ಟೆಂಟ್ ಫಂಕ್ಷನ್ಸ್ ಗಳನ್ನ ನಾನು ಒಂದು 10 ಪಾಯಿಂಟ್ಸ್ ಗಳಲ್ಲಿ ತಗೊಂಡಿದ್ದೀನಿ. 10 ಫಂಕ್ಷನ್ಸ್ ಗಳನ್ನ ತಗೊಂಡಿದ್ದೀನಿ ಬಿಕಾಸ್ ಇಟ್ ಯಾಗ ವಾಸ್ಟ್ ಸಬ್ಜೆಕ್ಟ್ ಬಟ್ ಲಿಮಿಟೆಡ್ ಅಲ್ಲಿ ನಾವು ಲರ್ನ್ ಮಾಡಬೇಕಾಗಿರೋದ್ರಿಂದ ನಾನು ಅದರ 10 ಫಂಕ್ಷನ್ಸ್ ಅನ್ನ ತಗೊಂಡಿದ್ದೀನಿ. ಅದು ಬ್ರೀಫ್ ಆಗಿ ಎಕ್ಸ್ಪ್ಲಾನೇಷನ್ಸ್ ಕೊಡ್ತೀನಿ. Now let us come to the first one, marketplace for stock. Stock means shares, debentures, bonds, etc. ಇವುಗಳಿಗೆ ಸ್ಟಾಕ್ ಅಂತ ಹೇಳಿ. ಸೊ ಇದು ಇದರ ಮೇನ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಒಂದು ಮಾರ್ಕೆಟ್ ಪ್ಲೇಸ್ ಅನ್ನ ಒದಗಿಸ್ಕೊಡ್ಬೇಕು. ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಗಳಿಗೆ. ಸೊ ಇಟ್ ಇಸ್ ಎ ಪ್ಲೇಸ್. ಇದರ ಫಸ್ಟ್ ಫಂಕ್ಷನ್ ಏನಂತ ಹೇಳಿದ್ರೆ ಮಾರ್ಕೆಟ್ ಪ್ಲೇಸ್ ಅನ್ನ ಒದಗಿಸ್ಕೊಡ್ಬೇಕು ಫಾರ್ ದಿ ಸ್ಟಾಕ್ ಅಂದ್ರೆ ಶೇರ್ಸ್, ಡಿಬೆಂಚರ್ಸ್. And the second one functions ಏನಪ್ಪಾ ಅಂತಂದ್ರೆ ready and continuous market. Okay, ready and continuous market ಅಂದ್ರೆ ಏನು? ಈಗ ಆಲ್ರೆಡಿ ರೆಡಿ ಆಗಿದೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ. ಸೊ ನಾವು ಸೇಲ್ ಮಾಡಬಹುದು. ಎಕ್ಸಿಸ್ಟಿಂಗ್ ಕಂಪನಿ ಸೆಕ್ಯೂರಿಟೀಸ್ ಗಳು ಇದಾವೆ. ಎಕ್ಸಿಸ್ಟಿಂಗ್ ಕಂಪನಿ ಸೆಕ್ಯೂರಿಟೀಸ್ ಗಳನ್ನ ಇಲ್ಲಿ ಸೇಲ್ ಮಾಡಬೇಕು. ಅದು ರೆಡಿ ಇದೆ. ಫಸ್ಟ್ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಇಶ್ಯೂ ಆಗಿದೆ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ರೆಡಿ ಇದೆ ಟು ಸೇಲ್, ಟು ಟ್ರಾನ್ಸಾಕ್ಟ್, ಟು ಡೀಲ್. ಸೊ ಇವೆಲ್ಲವೂ ಕೂಡ ಡೀಲ್ ಮಾಡಲಿಕ್ಕೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸೆಕ್ಯೂರಿಟೀಸ್ ಗಳನ್ನ, ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಅವೈಲಬಲ್ ಇದೆ. ಸೊ ಕಂಟಿನ್ಯೂಸ್ ಮಾರ್ಕೆಟ್ ಇವತ್ತು ನಾನು ಕೊಂಡ್ಕೊಂಡ್ಬಿಟ್ಟು ನಾಳೆ ಮಾರಾಟ ಮಾಡ್ತೀನಿ, ನಾಳೆ ಮತ್ತೆ ಬೇರೆ ಸೆಕ್ಯೂರಿಟೀಸ್ ಗಳನ್ನ ಕೊಂಡ್ಕೊಂಡ್ಬಿಟ್ಟು ನಾಡಿದ್ದು ಮಾರಾಟ ಮಾಡ್ತೀನಿ. ಇಟ್ ಎವರ್ ಶುಡ್ ಬಿ ಆರ್ ಕಂಟಿನ್ಯೂಸ್. ಇದು ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿರುತ್ತೆ. ಸೆಕೆಂಡರಿ ಮಾರ್ಕೆಟ್ ಯಾವಾಗಲೂ ಕೂಡ ಇರುತ್ತೆ. ಎವರ್ ಅಂಡ್ ಎವರ್ ಇಟ್ ವಿಲ್ ಬಿ ಗೋಯಿಂಗ್ ಆನ್. ಸೊ ಹಾಗಾಗಿ ಇದನ್ನ ಕಂಟಿನ್ಯೂಸ್ ಅಂತ ಹೇಳಿ ರೆಡಿ ಅಂಡ್ ಕಂಟಿನ್ಯೂಸ್ ಮಾರ್ಕೆಟ್ ಫಾರ್ ದಿ ಸೆಕ್ಯೂರಿಟೀಸ್ ಆಫ್ ದಿ ಕಂಪನೀಸ್ ಆರ್ ಕಾರ್ಪೊರೇಟ್ಸ್ ಅಂತ ಹೇಳಿ. ಅಂಡ್ ಇಟ್ ಹ್ಯಾಸ್ ಕಮ್ ವಿತ್ ಅನದರ್ ಒನ್ ಫಂಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಅಸೆಸ್ಮೆಂಟ್ ಆಫ್ ಸೆಕ್ಯೂರಿಟೀಸ್. ಸೆಕ್ಯೂರಿಟೀಸ್ ಗಳನ್ನ ಅಸೆಸ್ ಮಾಡುತ್ತೆ. ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಏನು? ಸೊ ಅಸೆಸ್ಮೆಂಟ್ ಇಯರ್ ಅಂತ ಕಲಿತೀರಾ. ಅದರಲ್ಲಿ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ ಅಂತ ಟ್ಯಾಕ್ಸ್ ಅಲ್ಲಿ ಕಲಿತೀರಾ, ರೈಟ್? ಅದರಲ್ಲಿ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ರೆಕಾಗ್ನೈಸ್ ಮಾಡುವಂಥದ್ದು. ಯಾವನ್ನ ಸೆಕ್ಯೂರಿಟೀಸ್ ಗಳನ್ನ ಇಲ್ಲಿ ರೆಕಾಗ್ನೈಸ್ ಮಾಡಲಿಕ್ಕೆ ಅವಕಾಶ ಇದೆ. ಸೆಕ್ಯೂರಿಟೀಸ್ ರೆಕಾಗ್ನೈಸ್ ಮಾಡಲಿಕ್ಕೆ ಅವಕಾಶ ಇದೆ. ಅಸೆಸ್ಮೆಂಟ್ ಆಫ್ ದಿ ಸೆಕ್ಯೂರಿಟೀಸ್, ಎಲ್ಲಾ ಸೆಕ್ಯೂರಿಟೀಸ್ ಗಳನ್ನ ಪ್ರಾಪರ್ ಆಗಿ ಅಸೆಸ್ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮ ಸೆಕ್ಯೂರಿಟೀಸ್ ಗಳು, ನಿಮ್ಮ ಕಂಪನಿ ಸೆಕ್ಯೂರಿಟೀಸ್ ಗಳು ನೀವೇನ್ ಪರ್ಚೇಸ್ ಮಾಡಿದ್ರೆ ಅದು ಇನ್ನೊಂದು 7 days ಒಳಗಡೆ ಇಷ್ಟು ಅಪ್ ಆಗುತ್ತೆ. ಸೊ ಇಷ್ಟು ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇಷ್ಟು ಸರ್ಟನ್ ಪರ್ಸೆಂಟೇಜ್ ಶುಡ್ ಬಿ ಗೋಯಿಂಗ್ ಆನ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಹೇಳ್ತಾರೆ. ಮೇ ಬಿ ಮೇ ನಾಟ್ ಬಿ ಇನ್ಕ್ರೀಸ್ ಅಂತ ಹೇಳಿದಾಗ ಅಷ್ಟು ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಅಪ್ ಆಗೋ ಚಾನ್ಸಸ್ ಇರುತ್ತೆ. ಇವೆಲ್ಲವನ್ನು ಕೂಡ ಅಸಂಪ್ಷನ್ ವ್ಯೂ ಅಲ್ಲಿ ಅಸೆಸ್ ಮಾಡುವಂಥದ್ದು. ಅಂಡ್ another function ಏನಪ್ಪಾ ಅಂತ ಹೇಳಿದ್ರೆ fourth function. So stock exchange forecast the future. So forecast ಮಾಡುವಂತದ್ದು ಎಲ್ಲ ಫ್ಯೂಚರ್ ಅನ್ನ ತುಂಬಾನೇ ಕಷ್ಟ. ಆದರೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ it can be provided. So stock exchange ಫಂಕ್ಷನ್ ಅಂತ ಹೇಳಿದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಸೊ ಫೋರ್ಕಾಸ್ಟ್ ಮಾಡುವಂತದ್ದು ಮುಂದೆ ಏನ್ ಆಗುತ್ತೆ. ಸೊ ಈ ಸ್ಟಾಕ್ ಸೆಕ್ಯೂರಿಟೀಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೆಕ್ಯೂರಿಟೀಸ್ ಗಳೇನಿದ್ದಾವೆ ಅವು ಎಷ್ಟು ಲೆವೆಲ್ಗೆ ಬೆಳವಣಿಗೆ ಆಗುತ್ತೆ, ನಿಮಗೆ ಎಕ್ಸಿಸ್ಟಿಂಗ್ ರಿಕ್ವೈರ್ಮೆಂಟ್ ಕ್ಯಾಪಿಟಲ್ಸ್ ಏನಿದೆ ಅದು ಯಾವ ವ್ಯೂವಲ್ಲಿ ಸಿಗುತ್ತೆ. ಸೊ ಇವೆಲ್ಲದನ್ನು ಕೂಡ ಹೇಳುವಂತದ್ದು ಫಂಕ್ಷನ್ಸ್. ಅನ್ನೋದನ್ನು ಸ್ಟಾಕ್ ಎಕ್ಸ್ಚೇಂಜ್ ಫೋರ್ಕಾಸ್ಟಿಂಗ್ ಫ್ಯೂಚರ್ ಅಂತ ಹೇಳ್ತೀವಿ. And let us come to the capital formation. Another functions. Before
ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ ಸೆಕೆಂಡರಿ ಮಾರ್ಕೆಟ್. ಮೊಬಿಲೈಸೇಷನ್ ಆಫ್ ದಿ ಸೇವಿಂಗ್ಸ್. ಏನಪ್ಪ ಇದು ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಉಳಿತಾಯದಾರರು ಏನಿದ್ದಾರೆ ಅವರು ಕೂಡ ಇದರಲ್ಲಿ ಸೇರ್ತಾರೆ. ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಅವರು ಸೇರ್ತಾರೆ. ಎಲ್ಲರೂ ಕೂಡ ಸೊ ಆಲ್ ಆರ್ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಸ್ಟಾಕ್ ಎಕ್ಸ್ಚೇಂಜ್ ಥ್ರೂ ದಿ ಡಿಮ್ಯಾಟ್ ಅಕೌಂಟ್ ವಿತ್ ದಿ consultant or register or financial intermediaries. So ಅಂದರೆ ಇಲ್ಲಿ ಒಟ್ಟಾರೆ ಸ್ಟಾಕ್ ಸೆಕೆಂಡರಿ ಮಾರ್ಕೆಟ್ನ ಅನದರ್ ಒನ್ ಫಂಕ್ಷನ್ ಏನಪ್ಪಾ ಅಂದರೆ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್. ಎಲ್ಲ ಉಳಿತಾಯ ಏನಿದೆ ಸೇವಿಂಗ್ಸ್ ಅದನ್ನ ಸೊ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು ಅದನ್ನ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್. ರೈಟ್, ಸೇವಿಂಗ್ಸ್ ಅನ್ನ ಫಂಡ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಮೊಬಿಲೈಸೇಷನ್ ಅಂತ ಹೇಳ್ತೀವಿ. ಸೊ ಈ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಅನ್ನೋದು ಅನದರ್ ಒನ್ ಫಂಕ್ಷನ್ಸ್ ಆಫ್ ದಿ ಸೆಕೆಂಡರಿ ಮಾರ್ಕೆಟ್. ಎಲ್ಲ ಸೇವಿಂಗ್ಸ್ ಅನ್ನ ಸೊ ಸೇವಿಂಗ್ಸ್ ಅನ್ನ ಹೊಂದಿರುವಂತ ವ್ಯಕ್ತಿಗೆ ಏನಂತ ಕರಿತೀವಿ? ಸೊ ಸ್ಮಾಲ್ ಸೇವಿಂಗ್ಸ್ ಇರುವಂತ ಒಂದು ವ್ಯಕ್ತಿ ಅಂತ ಕರಿತೀವಿ. ಬರೀ ಸ್ಮಾಲ್ ಸೇವಿಂಗ್ಸ್ ಗ್ರೂಪ್ ಆಫ್ ಪೀಪಲ್ ಅಲ್ಲಿ ಅವರನ್ನ ರೆಕಗ್ನೈಸ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಸ್ಮಾಲ್ ಸೇವಿಂಗ್ಸ್ ಅನ್ನ ಅವರು ಫಂಡ್ ಆಗಿ ಕನ್ವರ್ಟ್ ಮಾಡಿ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವ್ರನ್ನ ಏನಂತ ಕರಿತೀವಿ? ಸೊ ದೇ ಆರ್ ದಿ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಅವರುಗಳನ್ನು ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಹೌದು ತಾನೆ? ಹಾಗಿದ್ರೆ ಸೊ ಇಲ್ಲಿ ಅವರ ಫಂಡ್ ಓನರ್ ಆಗಲಿಕ್ಕೆ ಅವಕಾಶ ಇದೆ. ಅಲ್ಲಿ ಬರೀ ಸೇವಿಂಗ್ಸ್ ಮಾತ್ರ ಇದೆ. ಸೊ ಅದು ಸ್ಮಾಲ್ ಸೇವಿಂಗ್ಸ್ ಗ್ರೂಪ್ ಆಫ್ ಪೀಪಲ್ ಅಂತಾನೆ ಹೇಳ್ಬೋದು, ಅಥವಾ ಸೇವಿಂಗ್ಸ್ ಹೊಂದಿರುವಂತಹ ಗ್ರೂಪ್ ಆಫ್ ಪೀಪಲ್ಸ್ ಅಂತಾನು ಕರೀಬಹುದು. ಯೂಶುವಲ್ ಆಗಿ ಅವ್ರನ್ನ ಸೇವಿಂಗ್ಸ್ ಹೊಂದಿರುವಂತಹ ವ್ಯಕ್ತಿಗಳು ಅಂತ ಹೇಳ್ತಾರೆ. ಫಂಡ್ ಓನರ್ ಅಂತ ನಾವು ಹೇಳೋದು. ಈ ಫಂಡ್ ಓನರ್ ಅಂತ ಹೇಳ್ಬೇಕಾದ್ರೆ ಯಾವಾಗ ಅವರನ್ನ ಫಂಡ್ ಓನರ್ ಅಂತ ಕರಿತೀವಿ ಅಂದ್ರೆ ಅವರ ಸೇವಿಂಗ್ಸ್ ಇನ್ನೊಂದು ರೂಪಕ್ಕೆ ಹೊಂದಬೇಕು. ಅಂದ್ರೆ ಸೇವಿಂಗ್ಸ್ ಇರೋದು ಫಂಡ್ ಆಗಿ ಕನ್ವರ್ಟ್ ಆಗಿ, ಫಂಡ್ ಕನ್ವರ್ಟ್ ಆದ ತಕ್ಷಣ ಇವರನ್ನ ಇನ್ವೆಸ್ಟರ್ಸ್ ಅಂತ ಕರೀತೀವಿ. ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ ಸೆಕೆಂಡರಿ ಮಾರ್ಕೆಟ್ ಮೊಬಿಲೈಸೇಷನ್ ಆಫ್ ದಿ ಸೇವಿಂಗ್ಸ್ ಅಂತ ಕರೀತೀವಿ. ಅಂಡ್ ಅನದರ್ ಒನ್ ಫಂಕ್ಷನ್ಸ್ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ಫಾರ್ಮೇಷನ್. ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಫಾರ್ಮುಲೇಟ್ ಆಗ್ತಾ ಹೋಗುವಂಥದ್ದು. ರಿಕ್ವೈರ್ಡ್ ಇರುವಂತ ಕಂಪನಿಗಳಿಗೆ ಕ್ಯಾಪಿಟಲ್ ಸಿಗುತ್ತೆ. ಸೊ ಶೇರ್ಸ್ ಗಳನ್ನ ಮಾರಾಟ ಮಾಡಿದ್ರೆ ಅಮೌಂಟ್ ಬರುತ್ತೆ. ಶೇರ್ಸ್ ಇಶ್ಯೂ ಮಾಡಿದ್ರೆ ಎಕ್ಸಿಸ್ಟಿಂಗ್ ಕಂಪನಿ ಶೇರ್ಸ್ ಗಳನ್ನ ಇಶ್ಯೂ ಮಾಡುತ್ತೆ. ಸೊ ಎಕ್ಸಿಸ್ಟಿಂಗ್ ಕಂಪನಿ ಶೇರ್ಸ್ ಗಳನ್ನ ಇಶ್ಯೂ ಮಾಡಿದ್ರೆ ಲಿಸ್ಟಿಂಗ್ ಕಂಪನಿ ಶೇರ್ಸ್ ಗಳನ್ನ ಇಶ್ಯೂ ಮಾಡುತ್ತೆ. ಪಬ್ಲಿಕ್ಸ್ಗೆ ಇಶ್ಯೂ ಮಾಡಿದಾಗ ಯಾರು ಬೇಕಾದ್ರೂ ಕೊಂಡ್ಕೋಬಹುದು. ಪಬ್ಲಿಕ್ಸ್ಗೆ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ನಾವು ಪರ್ಟಿಕ್ಯುಲರ್ ಪರ್ಸನ್ಸ್ ಆ ಪರ್ಟಿಕ್ಯುಲರ್ ಕ್ಯಾಟಗರಿ. ಸೊ ಅಲ್ಲಿ ಫ್ರೆಶ್ ಇಶ್ಯೂಸ್ ಅಂದ್ರೆ ಡೈರೆಕ್ಟ್ ಪಬ್ಲಿಕ್ಸ್ಗೆ ಇಶ್ಯೂ ಮಾಡ್ತಾರೆ. ಅದರಲ್ಲಿ ಹಾಗೇನಿಲ್ಲ, ನ್ಯೂ ಇಶ್ಯೂ ಶೇರ್ಸ್ ಯಾರು ಬೇಕಾದ್ರೂ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಕೊಂಡ್ಕೋಬಹುದು, ಹೊಸದಾಗಿ ಇನ್ವೆಸ್ಟ್ ಮಾಡೋರು ಕೊಂಡ್ಕೋಬಹುದು, ಯಾರು ಬೇಕಾದ್ರೂ ಕಂಪನಿಗಳು ಕೊಂಡ್ಕೋಬಹುದು, ಯಾರು ಬೇಕಾದ್ರೂ ಕೊಂಡ್ಕೋಬಹುದು. ಹಾಗಾಗಿ ಇಲ್ಲಿ ರಿಕ್ವೈರ್ಡ್ ಇರುವಂತಹ ಕ್ಯಾಪಿಟಲ್ ಅನ್ನುವಂಥದ್ದು ಫಾರ್ ದಿ ಸೇಕ್ ಆಫ್ ಎಕ್ಸ್ಪಾನ್ಷನ್ ಆಫ್ ದೇರ್ ಬಿಸ್ನೆಸ್ ಇಟ್ ಕ್ಯಾನ್ ಬಿ ಅವೈಲಬಲ್, ಇಟ್ ಕ್ಯಾನ್ ಬಿ ಪ್ರೊವೈಡೆಡ್ ದ ಫೆಸಿಲಿಟೀಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ಸೊ ಹಾಗಾಗಿ ಕ್ಯಾಪಿಟಲ್ ಫಾರ್ಮೇಷನ್ ಅನ್ನುವಂಥದ್ದು ಅನದರ್ ಒನ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಗಿ ನಾವಿಲ್ಲಿ ರೆಕಗ್ನೈಸ್ ಮಾಡ್ತೀವಿ. ಅಂಡ್ ಲೆಟ್ ಅಸ್ ಕಮ್ ಟು ದಟ್. ಸೊ ಅನದರ್ ಒನ್ ಎಕನಾಮಿಕ್ ಬ್ಯಾರೋಮೀಟರ್. ಎಕನಾಮಿಕ್ ಬ್ಯಾರೋಮೀಟರ್ ಅಂತ ಯಾರಿಗೆ ಕರಿತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟೆಡ್ ಟು ದಟ್. ಎಕನಾಮಿಕ್ ಬ್ಯಾರೋಮೀಟರ್ ಇಟ್ಸ್ ಅ ವೇ ಆಫ್ ಮೆಜರಿಂಗ್ ದ ಕಂಪನೀಸ್ ಸ್ಟ್ರೆಂತ್ ಆಫ್ ದಿ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಆ ಸ್ಟ್ರೆಂತ್ ಅಲ್ಲಿ ಆಲ್ಮೋಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡೋದು ಯಾವುದಕ್ಕೆ ಅಂತ ಹೇಳಿದ್ರೆ ಸೊ ಲಿಸ್ಟೆಡ್ ಸೆಕ್ಯೂರಿಟೀಸ್ ಏನಿದೆ ಅವು ಎಲ್ಲವೂ ಕೂಡ ವೆರಿಫೈ ಆಗುತ್ತೆ. ಅದರ ವ್ಯಾಲ್ಯೂಯೇಷನ್ ಅನ್ನ ಮಾಡುತ್ತೆ, ಕಂಪನಿ ವ್ಯಾಲ್ಯೂಯೇಷನ್ ಆಗುತ್ತೆ. ಇನ್ಸ್ಟೆಂಟ್ ವ್ಯಾಲ್ಯೂಯೇಷನ್ ಆಫ್ ದಿ ಸೆಕ್ಯೂರಿಟೀಸ್, ಇನ್ಸ್ಟೆಂಟ್ ವ್ಯಾಲ್ಯೂ ಆಗೋದ್ರಿಂದ ಕಂಪನಿಯ ವ್ಯಾಲ್ಯೂಯೇಷನ್ ಕೂಡ ಇಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ನಾವಿಲ್ಲಿ ರೆಕಗ್ನೈಸ್ ಮಾಡುವಂಥದ್ದು ಅಂತ ಹೇಳಿದ್ರೆ ಎಕನಾಮಿಕ್ ಪ್ರೋಗ್ರೆಸ್ ಅಂಡ್ ಸೋಶಿಯೋ ಎಕನಾಮಿಕ್ ಅಂಡ್ ಪೊಲಿಟಿಕ್ಸ್ ಆಫ್ ದಿ ಕಂಟ್ರೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಲ್ಮೋಸ್ಟ್ ನಮ್ಮಲ್ಲಿ ಎಕನಾಮಿಕ್ ಬ್ಯಾರೋಮೀಟರ್ ಯೂಸ್ ಮಾಡೋದು not only for the investors, not only for the company, it can be recognized as a countries also. ಎಕನಾಮಿಕ್ ಬ್ಯಾರೋಮೀಟರ್ಸ್ ಅನ್ನ ನಾವಿಲ್ಲಿ ನೋಡ್ತೀವಿ. ಎಕನಾಮಿಕ್ ಬ್ಯಾರೋಮೀಟರ್ ಅಂದ್ರೆ ಮೆಜರ್ಮೆಂಟ್ ಆಫ್ ದಿ ಎಕನಾಮಿಕ್ ಗ್ರೋತ್ ಅಂಡರ್ ದಿ ಸೆಕೆಂಡರಿ ಮಾರ್ಕೆಟ್ ಆಸ್ ವೆಲ್ ಆಸ್ ದಿ ಗವರ್ನಮೆಂಟ್ ಆಫ್ ಇಂಡಿಯಾ. ಇಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾಗೂ ಕೂಡ ಇದೆ ಫಂಡ್ಗಳು ಹೋಗೋದ್ರಿಂದ ವಿತ್ ಹೋಲ್ಡ್ ಸೆಕ್ಯೂರಿಟೀಸ್ ಸಿಗುತ್ತೆ. ಹಾಗಾಗಿ
barometers ಅಂತ ಕರೀತಾರೆ. And another one ಅಂತ ಹೇಳಿದ್ರೆ control of corporate enterprises. So another functions ಅಂತ ಹೇಳಿದ್ರೆ control of corporate enterprises ಮತ್ತು ಲಿಮಿಟ್ಸ್ ಅನ್ನ ಕೊಡುತ್ತೆ. ಕಂಟ್ರೋಲ್ ಆಫ್ ಕಾರ್ಪೊರೇಟ್ ಎಂಟರ್ಪ್ರೈಸಸ್ ಸೆಬಿ ಅನ್ನೋದು ಒಂದು ಕಂಟ್ರೋಲ್ ಅನ್ನ ಪ್ರೊವೈಡ್ ಮಾಡುತ್ತೆ ಕಾರ್ಪೊರೇಟ್ ಎಲ್ಲ ಕಂಪನಿಗಳಿಗೆ. ಸೊ ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಲಿಸ್ಟಿಂಗ್ ಅನ್ನುವಂಥ ಒಂದು ಕ್ಯಾಟಗರಿಯನ್ನ ಕೊಡುತ್ತೆ. ಟಾಪ್ ಅಪ್ ಅಂತ ಅನ್ನುವಂಥ ಕ್ಯಾಟಗರಿಯನ್ನ ನಾವು ರಿಕಗ್ನೈಸ್ ಮಾಡೋಕ್ಕೆ ಸಾಧ್ಯ. ಸೊ ಟಾಪ್ 40 ಕಂಪನೀಸ್, ಟಾಪ್ 100 ಕಂಪನೀಸ್, ಟಾಪ್ 150 ಕಂಪನೀಸ್ ಎಲ್ಲ ಇದೆ. ಸೊ ಅಲ್ಲಿ ಏನಾಗುತ್ತೆ, ದಟ್ ಕ್ಯಾನ್ ಬಿ ಕಂಟ್ರೋಲ್ ದ ಕಾರ್ಪೊರೇಟ್ ಎಂಟರ್ಪ್ರೈಸಸ್. ಲಿಸ್ಟ್ ಮಾಡ್ಕೊಳ್ಳುತ್ತೆ, ರಿಜಿಸ್ಟರ್ಡ್ ಮಾಡ್ಕೊಳ್ಳೋದ್ರಿಂದ ಇಟ್ ಕ್ಯಾನ್ ಹ್ಯಾವ್ ದ ಸರ್ಟೈನ್ ಟು ಯುಟಿಲೈಸ್ ದ ಸರ್ಟೈನ್ ಕಂಟ್ರೋಲಿಂಗ್ ಟೆಕ್ನಿಕ್ಸ್. ಈ ಕಂಟ್ರೋಲಿಂಗ್ ಟೆಕ್ನಿಕ್ಸ್ ಇರೋದ್ರಿಂದ ಸೊ ಅನದರ್ ಫಂಕ್ಷನ್ಸ್ ಆಫ್ ದಿ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಕಂಟ್ರೋಲ್ ಆಫ್ ಕಾರ್ಪೊರೇಟ್ ಎಂಟರ್ಪ್ರೈಸಸ್ ಅಂತ ಹೇಳ್ತೀವಿ. ಈ ಕಾರ್ಪೊರೇಟ್ ಎಂಟರ್ಪ್ರೈಸಸ್ ಸರ್ವಿಸ್ ಇಟ್ ಕ್ಯಾನ್ ಬಿ ಕಂಟ್ರೋಲ್ ಫಾರ್ ದಿ ಮೂವಿಂಗ್ ಅಪ್ವರ್ಡ್ಸ್ ಅಂಡ್ ಡೌನ್ವರ್ಡ್ಸ್. These are all to be so controlled by the SEBI through the secondary market. SEBI is the secondary market number control market. And another one should be called as a speculation. Speculation ಅಂತ ಹೇಳಿದ್ರೆ what's the to operate the secondary market or stock exchange ಅಂತ ಹೇಳಿದ್ರೆ ಸೊ ಇದನ್ನ ಡಿಫರೆಂಟ್ ನೇಮ್ಸ್ ಗಳಲ್ಲಿ ಮಾರಾಟ ಮಾಡಬಹುದು. ಸೊ ಒಂದೇ ಕಂಪನಿಯ ಒಂದು ಸೆಕ್ಯೂರಿಟೀಸ್ ಗಳನ್ನ ಸೊ ರೆಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಒಂದು ಎಕ್ಸಿಬಿಷನ್ ಅಂತ ಹೇಳುವಂಥದ್ದು, ಅಥವಾ ಶಾರ್ಟ್ ಸೆಲ್ಲಿಂಗ್ ಇದೆ ಕಂಪನಿ ನೇಮ್ ಸೇಲ್ ಮಾಡ್ತಿದೆ ಈ ತರ ಹೇಳುವಂಥದ್ದು. ಅಂದ್ರೆ ಡಿಫರೆಂಟ್ ನೇಮ್ಗಳಲ್ಲಿ ಆ ಸೆಕ್ಯೂರಿಟೀಸ್ ಗಳನ್ನ ಸೇಲ್ ಮಾಡುತ್ತೆ, ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡುತ್ತೆ. ಸೊ ಅದನ್ನ ನಾವು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂತ ಕರೀತೀವಿ. ಈ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂತ ನಾವು ಹೇಳ್ಬೇಕಾದ್ರೆ ಆಲ್ಮೋಸ್ಟ್ ಕಾರ್ಪೊರೇಟ್ ಸೆಕ್ಯೂರಿಟೀಸ್ ಗಳಲ್ಲಿ ಟ್ರಾನ್ಸಾಕ್ಟ್ ಆಗ್ತಾ ಇರ್ತವೆ. ನ್ಯೂ ಸೆಕ್ಯೂರಿಟೀಸು ಇನ್ವಾಲ್ವ್ ಆಗ್ತವೆ, ಓಲ್ಡ್ ಸೆಕ್ಯೂರಿಟೀಸು ಇನ್ವಾಲ್ವ್ ಆಗ್ತವೆ. ನ್ಯೂ ಅಂಡ್ ಓಲ್ಡ್ ಬೋತ್ ಆರ್ ಶುಡ್ ಬಿ ಇನ್ವಾಲ್ವ್ ಥ್ರೂ ದಿ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಸೊ ಹಾಗೆ ಹೋಲ್ಡ್ ಮಾಡಿರೋದು ಯಾವ್ಯಾವ ಅಂದ್ರೆ ದ ಹೋಲ್ಡಿಂಗ್ ಆಫ್ ದಿ ದೀಸ್ ಆರ್ ಆಲ್ ಸೆಕ್ಯೂರಿಟೀಸ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸೊ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಇರ್ತಾರೆ. ಆ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಹೋಲ್ಡ್ ಮಾಡಿಕೊಂಡು ಇವುಗಳೆಲ್ಲ ಸೇಲ್ಗಳಲ್ಲಿ ಅಪ್ವರ್ಡ್ಸ್ ಡೌನ್ವರ್ಡ್ಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಕಂಪನಿಯ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಹೈಲೈಟ್ ಕೊಟ್ಬಿಟ್ಟು ಪುಷಪ್ ಮಾಡಲಿಕ್ಕೂ ಗೊತ್ತಿದೆ. ಹಾಗೆಯೇ ಅವರು ಕಂಪನಿಯ ಬಗ್ಗೆ ಸೊ ಇನ್ಫಾರ್ಮೇಶನ್ ಕೊಡಬೇಕಾಗಿರೋದನ್ನ ಡಿವೈಡ್ ಮಾಡಿ ಸೊ ಡೌನ್ವರ್ಡ್ ಮಾಡಲಿಕ್ಕೂ ಅವಕಾಶ ಇದೆ. ಸೊ ಸ್ಪೆಕ್ಯುಲೇಷನ್ ಅನ್ನುವಂಥದ್ದು ಸ್ಪೆಕ್ಯುಲೇಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಆಫ್ಟರ್ ಲಿಸ್ಟಿಂಗ್ ದ ಸೆಕ್ಯೂರಿಟೀಸ್ ಏನಿದೆ ಅಲ್ಲ ಅದ್ರ ನಂತರ ಸ್ಪೆಕ್ಯುಲೇಟರ್ಸ್ ಎಂಟ್ರಿ ಆಗ್ತಾರೆ. ಸೊ ದೇ ಕ್ಯಾನ್ ಬಿ ಟೇಕನ್ ದಟ್ ಆನ್ ದಿ ಸರ್ಟನ್ ಸೀಸನಲ್ ಪೀರಿಯಡ್ ಓನ್ಲಿ ದೇ ಕ್ಯಾನ್ ಟ್ರಾನ್ಸಾಕ್ಟ್ ಅಂಡರ್ ದ ನೇಮ್ ಆಫ್ ದಿ ಸ್ಪೆಕ್ಯುಲೇಷನ್ಸ್. ಸೊ ಸ್ಪೆಕ್ಯುಲೇಷನ್ ಹೆಸರಲ್ಲಿ ಸ್ಪೆಕ್ಯುಲೇಟರ್ ಆಗಿ ಕೆಲವೊಂದು ಸೀಸನ್ ವೈಸ್ ಸೆಕ್ಯೂರಿಟೀಸ್ ಗಳನ್ನ ಟ್ರಾನ್ಸಾಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕ್ಯಾಶುಯಲ್ ಆಗಿ ನಡೆಯುವಂಥದ್ದು ಅಂದ್ರೆ ಅಟ್ ದಿ ಎಂಡ್ ಆಫ್ ದಿ ಫೈನಾನ್ಷಿಯಲ್ ಇಯರ್ ಆನ್ ಟು ದಟ್ ಈ ಟ್ರಾನ್ಸಾಕ್ಷನ್ಸ್ ಗಳನ್ನ ಜಾಸ್ತಿ ನಾವು ನೋಡ್ತೀವಿ. ಸೊ ಈ ಒಂದು ಟ್ರಾನ್ಸಾಕ್ಷನ್ಸ್ ಗಳ ಒಂದು ಗುಡ್ವಿಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂತ ಸಿಚುಯೇಷನ್ಸ್ ಅಲ್ಲಿ ಈ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಈ ಒಂದು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಪುಷ್ ಅಪ್ ದ ಸೆಕ್ಯೂರಿಟೀಸ್ ವೇರಿಯೇಷನ್ ಅಂತ ಸಿಚುಯೇಷನ್ಗಳಲ್ಲಿ ಸೀಸನ್ ವೈಸ್ ಸೇಲ್ ಮಾಡಬೇಕಾದ್ರೆ ಸೆಕ್ಯೂರಿಟೀಸ್ ಗಳನ್ನ ವೇರಿಯೇಷನ್ ಆಫ್ ಪ್ರೈಸಸ್ ಆಫ್ ದಿ ಸೆಕ್ಯೂರಿಟೀಸ್ ಇಸ್ ಅನ್ ಕ್ವೈಟ್ ಕಾಮನ್ ನೇಚರ್. ಸೊ ಇಲ್ಲಿ ಪ್ರೈಸಸ್ ಗಳು ಹೈಕ್ ಆಗ್ತವೆ, ಡೌನ್ ಆಗ್ತವೆ. ಇದು ಸಾಮಾನ್ಯವಾಗಿ ಹೈಕ್ ಆಗೋದೇ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರೈಸಸ್ ಹೈಕ್ ಮಾಡೋದು ಕೂಡ ಇಲ್ಲಿ ಕಾಮನ್ ಆಗಿದೆ. ಹಾಗಾಗಿ ವೇರಿಯಸ್ ಸೆಕ್ಯೂರಿಟೀಸ್ ಪ್ರೈಸಸ್ ಅನ್ನುವಂಥದ್ದು ಡಿಫ್ರೆಂಟ್ ಪ್ರೈಸಸ್ ಗಳಲ್ಲಿ ಅವೈಲೇಬಲ್ ಸಿಗುತ್ತೆ ಈ ಒಂದು ಫಂಕ್ಷನ್ಸ್. ಈ ಫಂಕ್ಷನ್ಸ್ ಅನ್ನ secondary market should be undertaken and consider the important another one functions of the secondary market or securities and stock exchange market. And the last one, management of public deposits. This management of public deposits is very important because Government of India, whether it is related to state government or central government, should be engaged in planning of the deposits. ಡೆಪಾಸಿಟ್ಸ್ ಅನ್ನ ಒಂದು ಪ್ಲಾನ್ ಮಾಡಿ ಸೊ ದೇ ಶುಡ್ ಬಿ ಕಾಸ್
ಇಂಡಿಯಾ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ಅವರು ಗವರ್ಮೆಂಟ್ ಆಫ್ ಇಂಡಿಯಾ ಪ್ಲಾನ್ ಮಾಡುತ್ತೆ ಫಾರ್ ದಿ ಎಕನಾಮಿಕ್ ಗ್ರೋತ್ ಆಫ್ ದಿ ಕಂಟ್ರಿ. ಸೊ ಪ್ಲಾನ್ ಮಾಡುವಂತ ಉದ್ದೇಶ ಅಷ್ಟೇನೆ, ಪಬ್ಲಿಕ್ ಡೆಪಾಸಿಟ್ ಯಾವಾಗಲೂ ಎಂಗೇಜ್ ಆಗಿರಬೇಕು, ಡೆಡ್ ಆಗಿ ಉಳ್ಕೋಬಾರ್ದು. ಆ ಒಂದು ಎಂಗೇಜ್ ಆಗಿರುವಂತ ಪಬ್ಲಿಕ್ ಡೆಪಾಸಿಟ್ಸ್ ಅನ್ನ ಸೊ ಲಾಭ ಸಹಿತ ಮಾಡಬೇಕು. ಆ ಒಂದು ಇಂಟೆನ್ಷನ್ ಸರ್ಕಾರಕ್ಕಿದೆ. ಹಾಗಾಗಿ ಎಕನಾಮಿಕ್ ಗ್ರೋತ್ಗೆ ಬೆಳೆಸ್ಕೊಳ್ತು. ಈ ಪಬ್ಲಿಕ್ ಡೆಪಾಸಿಟ್ ಅನ್ನ ಕ್ಯಾಶುವಲ್ ಆಗಿ ನಾರ್ಮಲ್ ಆಗಿ ಯಾವುದಕ್ಕೆ ಬಳಸ್ಕೊಳ್ತಾರೆ ಗೊತ್ತಾ? ದೊಡ್ಡ ದೊಡ್ಡ ಇನ್ಸ್ಟ್ರಕ್ಷನ್ಸ್ ಗಳನ್ನ ನಡೆಸ್ತಾರೆ. ಸೊ ಕನ್ಸ್ಟ್ರಕ್ಷನ್ಸ್ ಆಗುತ್ತೆ. ಸೊ ದೊಡ್ಡ ದೊಡ್ಡದಾದಂತ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಡೆವಲಪ್ ಮಾಡ್ತಾರೆ, ಕಾಲೇಜಸ್ ಡೆವಲಪ್ ಮಾಡ್ತಾರೆ. ಸೊ ರೋಡ್ಸ್ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ರೋಡ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ರೋಡ್ ಅನ್ನ ಡೆವಲಪ್ ಮಾಡ್ತಾರೆ. ಇವೆಲ್ಲವೂ ಪಬ್ಲಿಕ್ ಒಂದು ಡೆವಲಪ್ಮೆಂಟ್ ಗಳು ಇವು. ಸೊ ಪಬ್ಲಿಕ್ಸ್ಗೆ ಅರ್ಪಿಸುವಂತದ್ದು ಪಬ್ಲಿಕ್ ಡೆಪಾಸಿಟ್ ಅನ್ನ ಇದರಲ್ಲಿ ಉಪಯೋಗಿಸ್ಕೊಳ್ತಾರೆ, ಲೋನ್ ಕೊಡೋದ್ರಲ್ಲಿ ಉಪಯೋಗಿಸ್ಕೊಳ್ತಾರೆ. ಇವೆಲ್ಲವುಗಳನ್ನ ಮತ್ತೆ ಅವರ ಒಂದು ಟೈಮ್ ಮುಗಿದಾಗ ಮೆಚೂರ್ಡ್ ಆದಾಗ ಆ ಡೆಪಾಸಿಟ್ ಅನ್ನ ವಿತ್ ಪ್ರಾಫಿಟ್ ರಿಟರ್ನ್ ಮಾಡುತ್ತೆ. ಸೊ ಇಂತಹ ಒಂದು ಅವಕಾಶ ಆಪರ್ಚುನಿಟೀಸ್ನ ಸೆಕೆಂಡರಿ ಒಂದು ಮಾರ್ಕೆಟ್ ಪ್ರೊವೈಡ್ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಫುಲ್ಲಿ ಇನಿಷಿಯೇಟ್ ಆಗಿರೋದು ಯಾವುದು ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಟು ಪ್ಲಾನ್ ಫಾರ್ ದಿ ಎಕನಾಮಿಕ್ ಗ್ರೋತ್ ಆಫ್ ಕಂಟ್ರಿ, ಗ್ರೋತ್ ಆಫ್ ಅವರ್ ಕಂಟ್ರಿ. ಸೊ ಇಲ್ಲಿ ಪಬ್ಲಿಕ್ ಡೆಪಾಸಿಟ್ ಅನ್ನ ಕಾನ್ಶಿಯಸ್ ಆಗಿ ಬೆಳೆಸಿಕೊಳ್ಳುತ್ತೆ. ಹೋಲ್ ಬಾಡಿ ಶುಡ್ ಬಿ ಕಾನ್ಶಿಯಸ್ ಆಕ್ಟ್ಸ್ ಆಸ್ ಐಸ್ ಅಂತ ಹೇಳ್ತೀವಿ. ಸೊ ಈ ಕಣ್ಣುಗಳ ರೀತಿಯಲ್ಲಿ ಅದು ರಕ್ಷಣೆ ಮಾಡಿಕೊಳ್ಳುತ್ತೆ, ಎಚ್ಚರಿಕೆಯಿಂದ ಬೆಳೆಸುತ್ತೆ. ಬಿಕಾಸ್ ಪಬ್ಲಿಕ್ಸ್ ಇಂಟರೆಸ್ಟ್ ಅನ್ನ ಮಾಡಿಕೊಳ್ಳೋದು ಅದರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇಟ್ಸ್ ದ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ನಮೆಂಟ್ ಆಸ್ ವೆಲ್ ಆಸ್ ದಿ ಸೆಬಿ ಟು ಪ್ರೊಟೆಕ್ಟ್ ದ ಇನ್ವೆಸ್ಟರ್ಸ್ ಇಂಟರೆಸ್ಟ್. ಸೊ ಹಾಗಾಗಿ ಇಲ್ಲಿ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾನೇ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ, ತುಂಬಾನೇ ಕಾನ್ಶಿಯಸ್ ಅನ್ನ ಮ್ಯಾನೇಜ್ ಮಾಡ್ತಾರೆ. ಪಬ್ಲಿಕ್ ಡೆಪಾಸಿಟ್ ಅನ್ನ ವೇರ್ ದೇರ್ ಇಸ್ ಅ ಪಬ್ಲಿಕ್ ಡೆಪಾಸಿಟ್, the government and all the regulatory framework should be strong to protect the public interest or protect the public's money. So ಇದು main intention. ಹಾಗಾಗಿ ಈ ಒಂದು ಮ್ಯಾನೇಜ್ಮೆಂಟ್ ಆಫ್ ದಿ ಪಬ್ಲಿಕ್ ಡೆಪಾಸಿಟ್ಸ್ ಅನ್ನುವಂಥದ್ದು ಸೊ another last one functions of the financial market, especially secondary market. So these are all the secondary market functions. So these are all strictly related to the secondary market. I hope you are understood. So okay, once again I repeat that we need so secondary market ಏನು ಅಂತ ಹೇಳಿದ್ರೆ ಸೊ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡಿರುವಂತ ಸೆಕ್ಯೂರಿಟೀಸ್ ಅನ್ನ ಸೆಕೆಂಡರಿ ಮಾರ್ಕೆಟ್ ಗಳಲ್ಲಿ ಮಾರಾಟ ಮಾಡೋದಕ್ಕೆ ಸೊ ಅದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಸೆಕೆಂಡರಿ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ವೇರ್ ದೇರ್ ಇಸ್ ಆನ್ ಸೆಲ್ಲಿಂಗ್ ದ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ or where there is on buying the new issues market, there should be a transacted or sell with the secondary market. That situation should be called as a second hand securities ಅಂತ ಕರೀತೀವಿ. ಫಸ್ಟ್ ನೇಮ್ ಹೋಲ್ಡರ್ ಫಸ್ಟ್ ನೇಮ್ ಇರೋದು ಸೆಕೆಂಡ್ ನೇಮ್ ಆಗುತ್ತೆ, ಹಾಗಾಗಿ ಅದನ್ನ ಸೆಕೆಂಡರಿ ಮಾರ್ಕೆಟ್ ಅಂತ ಕರೀತೀವಿ. ಅದರ ಸಿಗ್ನಿಫಿಕೆನ್ಸ್ these are all should be called as a significance of the securities, secondary market securities. And let us come to secondary market structure that should be classified as two main. So one the issue of market, especially new issue market ಅಂತ ಕರೀತೀವಿ. secondary market and primary market. ಇದು secondary market, primary market ಅಲ್ಲಿ new issues related to new companies and as well as the further issues by the existing companies. ಅದಕ್ಕೆ ಈ secondary market structure ಅಂತ ಹೇಳ್ತೀವಿ. primary market ಅಲ್ಲಿ only new issues ಗೆ ಮಾತ್ರ ಅವಕಾಶ ಇದೆ. ಸೊ ಇಲ್ಲಿ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಸೆಕೆಂಡರಿ ಮಾರ್ಕೆಟ್ ನ ಸ್ಟ್ರಕ್ಚರ್ ಅಲ್ಲಿ ಎಕ್ಸಿಸ್ಟಿಂಗ್ ಕಂಪನಿಗಳನ್ನ ಇಶ್ಯೂ ಮಾಡಲಿಕ್ಕೆ ಅವಕಾಶ ಇದೆ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸೊ ಟ್ರೇಡಿಂಗ್ ಅಂಡ್ ಎಕ್ಸಿಸ್ಟಿಂಗ್ ಕಂಪನಿ ಸೆಕ್ಯೂರಿಟೀಸ್ ಇಲ್ಲಿ ಟ್ರೇಡ್ ಮಾಡೋದು ಎಕ್ಸಿಸ್ಟಿಂಗ್ ಕಂಪನಿ ಸೆಕ್ಯೂರಿಟೀಸ್ಗಳು ಜೊತೆಗೆ ಲಿಸ್ಟಿಂಗ್ ಇರೋ ಕೂಡ ನ್ಯೂ ಇಶ್ಯೂಸ್ ಅನ್ನ ಮಾಡಬಹುದು ಫಾರ್ ದಿ ಶೇಪ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ದಿಸ್ ಇಸ್ ದ ಸೆಕೆಂಡರಿ ಮಾರ್ಕೆಟ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್. ಲೆಟ್ ಅಸ್ ಕಮ್ ಟು ದ 10 ಫಂಕ್ಷನ್ಸ್ ಇದೆ. ಈ 10 ಫಂಕ್ಷನ್ಸ್ ಗಳು ಕೂಡ ಒಂದೊಂದು ಫಂಕ್ಷನ್ಸ್ ಸ್ಪೆಷಲೈಸ್ ಆಗಿದೆ, ಅಷ್ಟು ಫುಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಸೆಕೆಂಡರಿ ಮಾರ್ಕೆಟ್ ನ ಇವೆಲ್ಲವೂ ಕೂಡ ಹ್ಯಾವ್ ಎನ್ ಇಂಟೆನ್ಷನ್ ಟು ಪ್ರೊಟೆಕ್ಟ್ ದ ಇನ್ವೆಸ್ಟರ್ಸ್ ಇಂಟರೆಸ್ಟ್, even including the government also planned so far the efficient utilization of the
public deposit as well as concentrate to the economic growth of country. So this is called as a secondary market functions and meaning, significance, structure and functions. I hope